ದರ್ಶನ್ ಬಿಡುಗಡೆಗಾಗಿ ಎಲ್ಲಾ ರೀತಿಯ ಕಸರತ್ತನ್ನ ಕೂಡ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ದೇವರ ಮೊರೆ ಹೋಗಿದ್ದಾರೆ ಸಂಕಷ್ಟ ನಿವಾರಣೆಗೆ. ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ ದರ್ಶನ್ ಪತ್ನಿ. ಆಪ್ತ ಸ್ನೇಹಿತರ ಜೊತೆಗೆ ಮೂಕಾಂಬಿಕಾ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಅವರು ಪ್ರತ್ಯಕ್ಷವಾಗಿದ್ದಾರೆ. ನಾಳೆ ನವಚಂಡಿಕಾ ಹೋಮವನ್ನ ನಡೆಸೋದಕ್ಕೆ ಸಂಕಲ್ಪವನ್ನ ಕೂಡ ಹೊತ್ತಿದ್ದಾರಂತೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಂಕಲ್ಪ ಹಾಗೂ ಪಾರಾಯಣದ ಮೊರೆ ಹೋಗಿದ್ದಾರೆ. ಚಂಡಿಕಾ ಹೋಮ ನಡೆಸೋದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರ ಆಗಮನ ಸದ್ಯಕ್ಕೆ ಕೊಲ್ಲೂರಿಗೆ ಆಗಿದೆ. ಇದು ಬೈಂದೂರು ತಾಲೂಕಿನಲ್ಲಿ ಬರುತ್ತೆ. ದರ್ಶನ್ ಬಂಧ ಮುಕ್ತಿಗಾಗಿ ವಿಜಯಲಕ್ಷ್ಮಿ ಪ್ರಾರ್ಥನೆ ಹಾಗೂ ಸಂಕಲ್ಪ ಕೊಲ್ಲೂರು ದೇವಸ್ಥಾನದಲ್ಲಿ ಆಗುತ್ತೆ ನಾಳೆ ಅನ್ನೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಸೊ ಇಲ್ಲಿ ಇವ್ರು ಯಾವಾಗಲೂ ಬರ್ತಾ ಇದ್ರೋ ಅಥವಾ ಯಾರಾದರೂ ಹೇಳಿ ಇಲ್ಲಿ ಬಂದಿರೋದೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ಫ್ರೆಂಡ್ಸ್ ಜೊತೆಗೆ ಅಂದರೆ ಒಂದಷ್ಟು ಜನರನ್ನ ಕರ್ಕೊಂಡು ಸದ್ಯಕ್ಕೆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ದೀಪಕ್. ಇದೇ ಮೊದಲ ಸಲನ ಇವರು ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೆ ಬಂದಿರೋದು ಅಥವಾ ಈ ಹಿಂದೆ ಕೂಡ ಬರ್ತಾ ಇದ್ರ? ಮೊದಲಿಂದ ಕೂಡ ಇಲ್ಲಿ ಈ ದೇವಸ್ಥಾನಕ್ಕೆ ನಡೆಸ್ಕೊಂಡು ಬರುವಂತಹ ಪದ್ಧತಿ ಇತ್ತ ಇವರದ್ದು? ಡೀಟೇಲ್ಸ್ ಏನೇನು ಕೊಡ್ತೀರಿ? ನಾಳೆ ಎಷ್ಟೊತ್ತಿಗೆ ಈ ಚಂಡಿಕಾ ಹೋಮವನ್ನು ನಡೆಸಬೇಕು ಅಂತ ತೀರ್ಮಾನಿಸಿದ್ದಾರೆ? ದೀಪಕ್, ನನ್ನ ಧ್ವನಿ ಕೇಳ್ತಾ ಇದ್ರೆ? ದೀಪಕ್, ನಾನು ಕೇಳ್ತಾ ಇದ್ದೆ, ಇದೇ ಮೊದಲ ಸಲನ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿರೋದು, ಜೊತೆಗೆ ನಾಳೆ ಎಷ್ಟೊತ್ತಿಗೆ ಚಂಡಿಕಾ ಹೋಮ? ಮಮತಾ, ಇವತ್ತು ಸಂಜೆ 6 ಗಂಟೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಂಕಲ್ಪವನ್ನ ಮಾಡ್ತಾರೆ. ಆ ನಂತರ ವಿಜಯಲಕ್ಷ್ಮಿ ಅವರು ಬಂದು ದೇವಸ್ಥಾನವನ್ನ ಸೇರ್ಕೊಂಡಿರುವಂತದ್ದು. ನಾಳೆ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ನವಚಂಡಿಕಾ ಹೋಮ ಯಾಗ ನಡೀಲಿಕ್ಕಿದೆ. ಇದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಮಿಸಿರುವಂತದ್ದು. ಒಂದು ಸಂಕಲ್ಪ ಮಾಡಿದ್ದಾರೆ ಮತ್ತು ಇವತ್ತು ಪಾರಾಯಣವನ್ನ ಮುಗಿಸಿದ್ದಾರೆ. ಅಂದ್ರೆ ಹೋಮಕ್ಕೆ ಮುಂಚಿತವಾಗಿ ನಡೆಯುವಂತಹ ಎಲ್ಲಾ ವಿಧಿವಿಧಾನಗಳನ್ನ ಅರ್ಚಕರು ಮಾಡಿರುವಂತದ್ದು. ನಾಳೆ ಬೆಳಗ್ಗೆ ಸುಮಾರು 2 ಗಂಟೆಗಳ ಕಾಲ ಹೋಮದಲ್ಲಿ ವಿಜಯಲಕ್ಷ್ಮಿ ಅವರೇ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ. ಆನಂತರ ಪೂರ್ಣಾಹುತಿಯ ಸಂದರ್ಭದಲ್ಲೂ ಕೂಡ ಅವರೇ ಇದ್ದು ಪೂರ್ಣಾಹುತಿಯನ್ನ ಕೈಗೊಳ್ತಾರೆ ಅಂತೇಳಿ ಅವರ ಕುಟುಂಬದ ಆಪ್ತರು, ಅಂದ್ರೆ ಅವರ ತಾಯಿಯ ಮನೆಗೆ ಸಂಬಂಧಪಟ್ಟಂತಹ ಆಪ್ತರು ಬಂದಿದ್ದಾರೆ ಅನ್ನುವಂಥದ್ದು. ಈ ಹಿಂದೆ ದರ್ಶನ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದು ವಿಶೇಷವಾದ ಪೂಜೆ ಮತ್ತು ದೇವಿಯ ದರ್ಶನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅರ್ಚಕರ ಜೊತೆ ಮಾತನಾಡ್ತಾ ತನ್ನ ಪತಿ ಕೆಲ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ, ಅವರನ್ನ ಈ ಒಂದು ಸಂಕಷ್ಟದಿಂದ ಪಾರ್ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಮತ್ತು ಪಾರಾಯಣದ ಸಂದರ್ಭದಲ್ಲೂ ಕೂಡ ಇದನ್ನೇ ದೇವಿಯ ಮುಂದೆ ಕೂಡ ವಿಶೇಷ ಪೂಜೆಯ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ನಾವು ನೋಡ್ಬೋದು, ನಿನ್ನೆ ಸರ್ಕಾರದ ಮಟ್ಟದಲ್ಲಿ ಒಂದು ಮಾತುಕತೆಯನ್ನ ಮಾಡಿರುವಂತದ್ದು. ಇದೀಗ ದೇವರ ಮೊರೆ ಹೋಗಿರುವಂತದನ್ನ ನಾವು ನೋಡ್ಬೋದು. ಈ ಹಿಂದೆ ದರ್ಶನ್ ಅವರು ಕೂಡ ಇಲ್ಲಿ ಬಂದು ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅವರ ಕೆಲವು ಚಿತ್ರಗಳ ಸಕ್ಸಸ್ ನ ಸಂದರ್ಭದಲ್ಲಾಗಿರ್ಬೋದು ಅಥವಾ ಚಿತ್ರ ಆರಂಭಕ್ಕೆ ಮೊದಲು ಅವರು ಬಂದು ಪೂಜೆಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಕೊಲ್ಲೂರು ಮೂಕಾಂಬಿಕಾ ದೇವಿಯ ಪ್ರಸಾದವನ್ನ ಪಡೆದುಕೊಂಡ ನಂತರವೇ ಅವರು ಪೂಜೆ ಚಿತ್ರಗಳನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಇವತ್ತು ಕೂಡ ಕುಟುಂಬಸ್ಥರ ಜೊತೆ ಪಾರಾಯಣ ಮತ್ತು ಸಂಕಲ್ಪದ ನಂತರ ದೇವಿಗೆ ವಿಶೇಷವಾದ ಒಂದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಆನಂತರ ಇಲ್ಲೇ ಯಾರು ಒಂದು ಪೂಜೆಯನ್ನ ನಡೆಸ್ತಾರೆ, ಇವರ ಅರ್ಚಕರ ಮನೆಯಲ್ಲೇ ಇದ್ದು ನಾಳಿನ ನವಚಂಡಿಕಾ ಹೋಮದ ಬಗ್ಗೆ, ಅದರಿಂದ ಆಗಿರುವ ಒಳಿತುಗಳ ಬಗ್ಗೆ ಕೂಡ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ದೇವಸ್ಥಾನದಲ್ಲಿ ಸಾರ್ವಜನಿಕರ ಜೊತೆಗೆ ಕೂತು ವಿಜಯಲಕ್ಷ್ಮಿ ಪ್ರಸಾದವನ್ನ ಸ್ವೀಕರಿಸಿ ಈಗ ತೆರಳಿರುವಂತದ್ದು. ನಾಳೆ ಬೆಳಗ್ಗೆ 5:30, 6 ಗಂಟೆಯ ಒಳಗೆ ಬರ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಹಾಗಾಗಿ ಒಟ್ಟು ಪ್ರಾಂಗಣದಲ್ಲಿ ಕಾಣಿಸಿಕೊಂಡಂತಹ ವಿಜಯಲಕ್ಷ್ಮಿ ಅವರು ನಿರಂತರವಾಗಿ ಫೋನ್ ನಲ್ಲೇ ಮಾತನಾಡ್ತಾ ಇದ್ರು. ದರ್ಶನ್ ಕುರಿತಾದ ವಿಚಾರವನ್ನೇ ತಮ್ಮ ಕುಟುಂಬದ ಜೊತೆ ಆಪ್ತರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಆ ತರದ ಮಾತುಗಳನ್ನೇ ಅವರು ಆಡ್ತಾ ಇರುವಂತದ್ದು. ದೀಪಕ್, ಈಗ ಆಪ್ತರು ಅಂತ ಹೇಳಿದ್ರೆ ಕುಟುಂಬಸ್ಥರ ಅವರು ಅಥವಾ ಯಾರು ಅಂತ, ಹಾಗೆ ಅವರ ಮಗನನ್ನು ಕೂಡ ಕರ್ಕೊಂಡು ಬಂದಿದ್ದಾರಾ? ಏನೇನ್ ಮಾಹಿತಿ ಇದೆ ಅದ್ರ ಬಗ್ಗೆ? ಆಮೇಲೆ ಈ ನವಚಂಡಿಕಾ ಹೋಮವನ್ನ ಸಾಮಾನ್ಯವಾಗಿ ಯಾವ್ಯಾವ ಸಂಕಲ್ಪದ ವಿಚಾರವಾಗಿ ಮಾಡ್ಲಾಗತ್ತೆ ಅಂತ? ವಿಜಯಲಕ್ಷ್ಮಿ ಅವರು ತಮ್ಮ ಕುಟುಂಬದ ಜೊತೆ ಮಾತ್ರ ಬಂದಿರುವಂತದ್ದು. ಪುತ್ರಿಯನ್ನ ಕರೆದುಕೊಂಡು ಬಂದಿಲ್ಲ. ಅದರ ಜೊತೆಗೆ ಅವರ ಸ್ನೇಹಿತೆಯರು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ಯಾರು ಬಂದಿದ್ದಾರೆ ಅನ್ನುವಂಥದ್ದು ಅರ್ಚಕರಿಂದ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಚಂಡಿಕಾ ಹೋಮವನ್ನ ನಡೆಸುವಂತ ವಿಧಿವಿಧಾನ ಒಂದು ಹೆಚ್ಚಾಗಿ ಇಲ್ಲಿ ಭಕ್ತರು ಸಾಮೂಹಿಕ ರೀತಿಯಲ್ಲಿ ಚಂಡಿಕಾ ಹೋಮ ಪ್ರತಿ ದಿವಸ ನಡೀತದೆ. ಆದ್ರೆ ವಿಜಯಲಕ್ಷ್ಮಿ ಅವರು ಕೈಗೊಂಡಿರುವಂತದ್ದು ಒಬ್ರೇ ಅವರು ಕುಟುಂಬದ ಪರವಾಗಿ ಒಂದು ಚಂಡಿಕಾ ಹೋಮವನ್ನ ಕೈಗೊಂಡಿರುವಂತದ್ದು. ಇದನ್ನ 2-3 ದಿವಸದ ಹಿಂದೆ ಅವರು ದೇವಸ್ಥಾನಕ್ಕೆ ಫೋನ್ ಮಾಡಿ ಬುಕ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಅದಕ್ಕೆ ಸಂಕಲ್ಪ ಮತ್ತು ಪ್ರಾರ್ಥನೆಯನ್ನ ಈಗಾಗಲೇ ನಡೆಸಿರುವಂತದ್ದು. ಸುಮಾರು 1.5-2 ಗಂಟೆಗಳ
ಆ ವಿಧಿವಿಧಾನಗಳನ್ನ ಪೂರೈಸಿದ್ದಾರೆ. ನಾಳೆ ಮತ್ತೆ 6 ಗಂಟೆಯಿಂದ 8-8:30 ಹೊತ್ತಿಗೆ ಪೂರ್ಣಾಹುತಿ ನಡೀತದೆ ಅನ್ನುವಂಥದ್ದು. ಒಂದು ಸಂಕಷ್ಟಗಳನ್ನ ದೂರ ಮಾಡ್ಲಿಕ್ಕೆ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಈ ಒಂದು ಚಂಡಿಕಾ ಹೋಮವನ್ನ ಎಲ್ಲರೂ ಕೂಡ ಮಾಡ್ತಾರೆ, ಹರಕೆಯ ರೂಪದಲ್ಲಿ ಕೈಗೊಂಡಂಥದ್ದು. ಮತ್ತು ಸಂಕಷ್ಟಗಳು ಬಂದಾಗ ಮತ್ತು ಯಾವ್ದಾದ್ರು ಒಂದು ಹೇಳಿದಂತಹ ಕೆಲಸ ನೆರವೇರಿದಂತಹ ಸಂದರ್ಭದಲ್ಲಿ ದೇವಿ ಮೂಕಾಂಬಿಕೆಗೆ ಈ ತರದ ಸೇವೆಯನ್ನು ಸಲ್ಲಿಸುವಂತದ್ದು, ಆ ತರದ ಒಂದು ಪ್ರಕ್ರಿಯೆಗಳು ನಡೀತದೆ. ಮಮತಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಇವತ್ತು ವಿಜಯಲಕ್ಷ್ಮಿ ಅವರು ಕಂಡು ಬಂದಿದ್ದಾರೆ. ಪಾರಾಯಣವನ್ನ ಮುಗಿಸಿಕೊಂಡ ನಂತರ ನಿರಂತರವಾಗಿ ಫೋನ್ ಸಂಪರ್ಕದಲ್ಲೇ ದರ್ಶನ್ ವಿಚಾರವಾಗಿ ಟೆನ್ಷನ್ ಆಗಿ ಇಡೀ ಪ್ರಾಂಗಣದ ಸುತ್ತ ಓಡಾಡ್ತಾ ಮಾತಾಡ್ತಾ ಇದ್ದಿದ್ದು ಕಂಡು ಬಂದಿದೆ. ಅವರ ಕುಟುಂಬಸ್ಥರ ಜೊತೆಗೆ ಇವತ್ತು ಅಲ್ಲೇ ಸ್ಟೇ ಆಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ನವಚಂಡಿಕಾ ಹೋಮದಲ್ಲಿ ಪಾಲ್ಗೊಳ್ತಾರೆ.